ತಮಿಳುನಾಡಿನಲ್ಲಿ ಆರಂಭವಾದ ರೆಸಾರ್ಟ್ ಪಾಲಿಟಿಕ್ಸ್. ಪುದುಚೇರಿ ರೆಸಾರ್ಟ್ಗೆ 15 ಮಂದಿ ಎಐಎಡಿಎಂಕೆ ಶಾಸಕರು ಶಿಫ್ಟ್. ಅತ್ತ ಮಹಾಬಲಿಪುರದ ರೆಸಾರ್ಟ್ಗೆ ಶಿಫ್ಟ್ ಆದ ಟಿವಿಕೆ ಎಂಎಲ್ಎಗಳು. ತಮಿಳುನಾಡಿನಲ್ಲಿ ಜೋರಾಗ್ತಾ ಇರೋ ರಾಜಕೀಯ ಚದುರಂಗದಾಟ. ಪುದುಚೇರಿ ರೆಸಾರ್ಟ್ನಲ್ಲಿರುವ ತಮ್ಮ ಶಾಸಕರನ್ನ ಭೇಟಿಯಾಗಲಿರುವ ಎಡಪ್ಪಾಡಿ ಪಳನಿಸ್ವಾಮಿ ಪಕ್ಷ ತೊರೆದು ಹೋಗದಂತೆ ಮಾಡಲಿದ್ದಾರೆ ಮನವಿ. ನಿನ್ನೆಯೇ ಸರ್ಕಾರ ರಚನೆಗೆ ವಿಜಯರಿಂದ ಹಕ್ಕು ಮಂಡನೆ. ಕ್ಲಿಯರ್ ಮೆಜಾರಿಟಿ ಜೊತೆ ಬನ್ನಿ ಅಂದಿರುವ ರಾಜ್ಯಪಾಲರು. ಇವತ್ತಿಲ್ಲ ದಳಪತಿ ಪ್ರಮಾಣ ವಚನ ಸ್ವೀಕಾರ. ಎರಡನೇ ಬಾರಿ ಇವತ್ತು ಮತ್ತೆ ಭೇಟಿಯಾದ ವಿಜಯ್. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಜೊತೆ ಸರ್ಕಾರ ರಚನೆ ಸಂಬಂಧ ಚರ್ಚೆ. ಈ ಬಾರಿಯಾದರೂ ಗವರ್ನರ್ ಕೊಡ್ತಾರಾ ಆಹ್ವಾನ? ಇವತ್ತು ಸಂಜೆ 5:30ಕ್ಕೆ ಡಿಎಂಕೆ ಶಾಸಕಾಂಗ ಪಕ್ಷದ ಸಭೆ. ಆದರೆ ಟಿವಿಕೆ ಸರ್ಕಾರ ರಚನೆಗೆ ನಾವು ಅಡ್ಡಿಪಡಿಸಲ್ಲ ಎಂದಿರೋ ಎಂಕೆ ಸ್ಟಾಲಿನ್. ಜೊತೆಗೆ 2,500 ಬೇಡ, ಗೃಹಿಣಿಯರಿಗೆ 1,000 ಕೊಡ್ಲಿ ಅಂತಾನು ಸಲಹೆ. ಟಿವಿಕೆ ಶಾಸಕರಿಗೆ ಆಡಳಿತ ಸರ್ಕಾರ ನಡೆಸಿ ಅನುಭವ ಇಲ್ಲ. ವಿಜಯ್ ಅವರೇ ಎಐಎಡಿಎಂಕೆ ಸರ್ಕಾರ ರಚಿಸೋಕೆ ಬೆಂಬಲ ಕೊಡ್ಲಿ, ರಾಜ್ಯದ ಹಿತಾಸಕ್ತಿಯಾಗಿ ಅವರೇ ಸಪೋರ್ಟ್ ಮಾಡಲಿ ಅಂತಿರೋ ಎಡಿಎಂಕೆ ಶಾಸಕರು. ಇತರರ ಬೆಂಬಲ ಕೇಳೋ ಮೊದಲು ಕಾದು ನೋಡು ತಂತ್ರ. ಬೇರೆ ಪಕ್ಷಗಳ ಶಾಸಕರನ್ನ ಸದ್ಯಕ್ಕೆ ಸೆಳೆಯದೇ ಇರೋಕೆ ವಿಜಯ್ ನಿರ್ಧಾರ. ಗವರ್ನರ್ ನಿರ್ಧಾರ. ತಮ್ಮ ಎಸ್ಕಾಟ್ ವಾಪಸ್ ಪಡೆದಿದ್ದಕ್ಕೂ ದಳಪತಿ ಬೇಸರ. ತಮ್ಮ ಪಕ್ಷದ ಶಾಸಕರ ಜೊತೆ ನಟ ವಿಜಯ್ ಸಭೆ. ಇತರೆ ಪಕ್ಷಗಳ ಶಾಸಕರ ಬೆಂಬಲ ಕೇಳೋ ಬಗ್ಗೆ ಚರ್ಚೆ. ಮುಂದೇನ್ ಮಾಡೋದು ಅನ್ನೋ ಬಗ್ಗೆಯೂ ಮಹತ್ವದ ಮಾತುಕತೆ. ಮೈಸೂರು ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ನಜರಾಬಾದ್ನಲ್ಲಿರೋ ಮೈಲಾರಿ ಹೋಟೆಲ್ಗೆ ಭೇಟಿ. ಆಪ್ತರ ಜೊತೆ ಫೇಮಸ್ ಮೈಲಾರಿ ದೋಸೆ ಸವಿದ ಸಿಎಂ. ಕರ್ನಾಟಕದಲ್ಲಿ ಶುರುವಾಗಲಿದೆ ಮೋದಿ ಅಮಿತ್ ಶಾ ಮೇನಿಯಾ. ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕ ರಾಜ್ಯಕ್ಕೆ ಆಗಮನ. ಶನಿವಾರ ಅಮಿತ್ ಶಾ, ಭಾನುವಾರ ಮೋದಿ ಎಂಟ್ರಿ. ರಾಜ್ಯದಲ್ಲಿ ಈಗಿನಿಂದಾನೇ ಎಲೆಕ್ಷನ್ ಟ್ರೆಂಡ್ ಸೆಟ್ಗೆ ಸಿದ್ಧತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಂತಿಮ ವರದಿ ಬಗ್ಗೆ ವಿಶೇಷ ಚರ್ಚೆ. ಸಭೆಯಲ್ಲಿ ಇನ್ನು ಹಲವು ಮಹತ್ವದ ವಿಚಾರಗಳು ಚರ್ಚೆ ಸಾಧ್ಯತೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ವಿವಿಧ ಸ್ವಾಮೀಜಿಗಳಿಗೆ ಆಹ್ವಾನ. ಟಕ್ಕರ್ ಕೊಡೋಕೆ ಸಾಧನಾ ಸಮಾವೇಶದ ನೆಪದಲ್ಲಿ ಕಾಂಗ್ರೆಸ್ನಿಂದ ಅಹಿಂದ ಸ್ವಾಮೀಜಿಗಳಿಗೆ ಆಹ್ವಾನ. ಮೇ 9ಕ್ಕೆ ಬಿಜೆಪಿ ಮಾಡೋ ಆರೋಪಗಳಿಗೆ ಮೇ 20ರಂದು ವೇದಿಕೆಯಲ್ಲೇ ಕೌಂಟರ್ಗೆ ಸಿದ್ಧತೆ. ಇನ್ನೂ ಮುಗಿಯದ ಹರಿಹರ ಪಂಚಮಸಾಲಿ ಪೀಠದ ಗೊಂದಲ. ರಾಜ್ಯಾದ್ಯಂತ ಲೆಕ್ಕ ಕೊಡಿ ಅಭಿಯಾನ ವಿಸ್ತರಣೆಗೆ ಪ್ಲಾನ್. ಟ್ರಸ್ಟಿಗಳು ಕೊಟ್ಟ ಲೆಕ್ಕದ ಬಗ್ಗೆ ಮಹಾಂತ ಶ್ರೀಗಳ ಗದ್ದುಗೆ ಮೇಲೆ ಪ್ರಮಾಣ ಮಾಡಲಿ, ಇಲ್ಲದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಪಕ್ಕದ ಮನೆಯ ವ್ಯಕ್ತಿಯ ಹೆಂಡತಿ ಮೇಲೆ ಕಣ್ಣು. ಪ್ರಶ್ನೆ ಮಾಡಿದ್ರೆ ಮಚ್ಚು. ದೋಸೆ ತವಾದಿಂದ ಹಲ್ಲೆ. ಬೆಂಗಳೂರಿನ ಶಂಕರಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಆರೋಪಿ ಪುಟ್ಟರಾಜು ಬಂಧಿಸಿದ ಪೊಲೀಸರು. ಎರಡನೇ ಹೆಂಡತಿ ಜೊತೆ ಜಗಳ ಮಾಡಿಕೊಂಡಿದ್ದ ಆಕೆಯ ಎರಡನೇ ಗಂಡ. ಮನೆಯಲ್ಲಿ ಶುರುವಾದ ಜಗಳ ಬಂದಿದ್ದು ಬೀದಿಗೆ. ಚಾಕು ಹಿಡಿದು ಕೊಲೆ ಮಾಡ್ತೀನಿ ಅಂದೋನಿಗೆ ಜನರಿಂದ ಗೂಸ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಟೆಕ್ಕಿ ಪೂಜಾ ಸಾವು ಹೇಗಾಯ್ತು ಅನ್ನೋದು ಇನ್ನೂ ನಿಗೂಢ. ಆತ್ಮಹತ್ಯೆ ಮಾಡ್ಕೊಂಡ್ಲಾ, ಕಾಯಿಲೆಯಿಂದ ಮೃತಪಟ್ಲಾ ಅನ್ನೋ ಅನುಮಾನ. ಪೋಸ್ಟ್ಮಾರ್ಟಂ ರಿಪೋರ್ಟ್ನಲ್ಲೂ ಸಿಕ್ಕಿಲ್ಲ ಸ್ಪಷ್ಟತೆ. ಬೆಂಗಳೂರಲ್ಲಿ ರಸ್ತೆ ಪಕ್ಕದಲ್ಲೇ ಕಾರ್ ಪಾರ್ಕ್ ಮಾಡ್ತೀರಿ ಅಂದ್ರೆ ಎಚ್ಚರ. ಬೆಲೆ ಬಾಳೋ ವಸ್ತುಗಳನ್ನ ಬಿಟ್ಟು ಹೋದ್ರೆ ವಾಪಸ್ ಬರುವಷ್ಟರಲ್ಲಿ ಮಾಯ.
ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಕಾಲೇಜು ರಸ್ತೆಯಲ್ಲಿ ಗನ್ ಹಿಡಿದು ಓಡಾಡ್ತಾ ಇದ್ದ ಆಸಾಮಿ ಶಂಕರ್ ಬಡ್ಡಿವಡ್ಡ ಎಂಬಾತನನ್ನ ಬಂಧಿಸಿದ ಬೆಳಗಾವಿಯ ಖಡೆ ಬಜಾರ್ ಪೊಲೀಸರು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದವನ ಬಳಿ ಗನ್ ಕೂಡ ವಶಕ್ಕೆ. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿ. ವಿಜಯಪುರದ ಮನಗೂಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಘಟನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಾಹನ ಸವಾರರೇ, ಎಲ್ಲೆಂದರಲ್ಲಿ ವೆಹಿಕಲ್ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಒಂದೇ ಒಂದು ತಿಂಗಳಲ್ಲಿ ಬೆಂಗಳೂರಲ್ಲಿ 600 ವಾಹನಗಳ ಟೋಯಿಂಗ್ ಮಾಡಿರೋ ವಾಹನಗಳಲ್ಲಿ ಕಾರ್ಗಳೇ ಹೆಚ್ಚು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.